ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ. ಕೆಲವು ಮಹಿಳೆಯರಿಗೆ ಹಣ ಜಮಾ ಆಗ್ತಿದೆ, ಇನ್ನೂ ಕೆಲವರಿಗೆ ಜಮಾ ಆಗಿಲ್ಲ. ಯಾರಿಗೆಲ್ಲ ಜಮಾ ಆಗಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣ 2,000 ಪ್ಲಸ್ 2,000 ಅಂದರೆ 11 ಮತ್ತು 12 ಕಂತಿನ ಹಣ ನಿಮಗೆ ಬಂದಿಲ್ವಾ? ಬನ್ನಿ ಹಾಗಾದರೆ ಯಾಕೆ ಬಂದಿಲ್ಲ ಅನ್ನೋದನ್ನು ನೋಡೋಣ. ನೋಡೋದಕ್ಕೂ ಮುಂಚೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇರೆಯವ್ರಿಗೂ ಶೇರ್ ಮಾಡಿ. ಗೃಹಲಕ್ಷ್ಮಿ ಹಣಕ್ಕಾಗಿ ವೆಯ್ಟ್ ಮಾಡಿ ಮಾಡಿ ಗೃಹಲಕ್ಷ್ಮಿಯರಿಗೆ ತುಂಬಾ ಬೇಸರ ಆಗಿದೆ. ಹಣ ಬರುತ್ತೋ ಬರಲ್ವೋ ಅನ್ನೋ ಆತಂಕದಲ್ಲಿ ಮಹಿಳೆಯರಿದ್ದರು. ಆದರೆ 2 ದಿನದ ಕೆಳಗಡೆ ನಮ್ಮ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಹಣನ ಇನ್ನೇನು 2 ದಿನಗಳಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿಯವರೆಗೂ ಜಮೆ ಮಾಡಿರಲಿಲ್ಲ. ಆದರೆ ಕೆಲವರಿಗೆ ಹಣ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. DBT ಮೂಲಕ ಅವರು ಹಣನ ಪುಷ್ ಮಾಡಿರ್ತಾರೆ. DBT ಮೂಲಕ ಮಹಿಳೆಯರ ಖಾತೆಗೆ ಹಣ ಬರಬೇಕಾಗಿದೆ. ಹಾಗಾಗಿ 1-2 ದಿನ ಲೇಟ್ ಆಗಿರಬಹುದು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು 11 ಮತ್ತು 12 ಕಂತಿನ ಹಣ ಅಂದರೆ 4,000 ರೂಪಾಯಿ ಯಾರ ಖಾತೆಗೂ ಬರ್ತಾ ಇಲ್ಲ ಸ್ನೇಹಿತರೆ. ಕೇವಲ 2,000 ರೂಪಾಯಿ ಮಾತ್ರ ಬರ್ತಾ ಇದೆ. ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ ಅಂತ ಗೃಹಲಕ್ಷ್ಮಿಯರು ಅಂದುಕೊಂಡಿದ್ದರು. ಆದರೆ ಸದ್ಯಕ್ಕೆ 11 ಕಂತಿನ ಹಣ 2,000 ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅನಿಸುತ್ತೆ. ತುಂಬ ಜನ ಮಹಿಳೆಯರಿಗೆ 2,000 ರೂಪಾಯಿ ಅಂತೂ ಜಮಾ ಆಗ್ತಿದೆ. ಬೇರೆ ಬೇರೆ ಜಿಲ್ಲಾದವರು ನಮಗೆ ಹಣ ಬಂದಿದೆ ಅಂತ ತಿಳಿಸಿದ್ದಾರೆ. ಅವರಿಗೆಲ್ಲ 1 ಕಂತಿನ ಹಣ ಅಂದರೆ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ ಅನ್ನೋ ಮಾಹಿತಿ ಬಂದಿದೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಮೈಸೂರು ಮತ್ತು ಕೆಲವು ಜಿಲ್ಲಾದವರು ಹಣ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈಗಾಗಲೇ 2,000 ರೂಪಾಯಿ ಹಣ ರಿಸೀವ್ ಮಾಡ್ಕೊಂಡಿರೋರು ಇನ್ನೂ ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಿ, ಖಂಡಿತ 12 ಕಂತಿನ ಹಣನೂ ಬರುತ್ತೆ. ಕೆಲವು ಮಹಿಳೆಯರು ಮಾತ್ರ 2,000 ರೂಪಾಯಿಯನ್ನು ಪಡ್ಕೊಂಡಿರೋವಂಥದ್ದು. ಇನ್ನೂ ಕೆಲವರಿಗೆ ಯಾವ ಕಂತಿನ ಹಣನೂ ಬಂದಿಲ್ಲ. ಕೆಲವೊಬ್ಬರಿಗೆ ತಾಂತ್ರಿಕ ದೋಷದಿಂದ ಮೆಸೇಜ್ ಬಂದಿರಲ್ಲ. ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಫೋನ್ಪೇಗಾಗಲಿ ಗೂಗಲ್ ಪೇಗಾಗಲಿ ಹೋಗಿ ಚೆಕ್ ಮಾಡಿಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಹಣನ ಜಮಾ ಮಾಡ್ತೀವಿ. ಅದು ಅವ್ರಿಗೆ ನಾವು ಕೊಡ್ತಾ ಇರೋ ಗಿಫ್ಟ್ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಹಾಗಾಗಿ ಹಬ್ಬದ ಒಳಗಡೆ ಎಲ್ಲರ ಖಾತೆಗಳಿಗೂ ಹಣ ಜಮಾ ಆಗುತ್ತೆ. ಇನ್ನೂ ತುಂಬ ಜನ ರೇಷನ್ ಕಾರ್ಡ್ಸನ್ನು ರದ್ದು ಮಾಡಿದ್ದಾರೆ ಅಂತಲೂ ಮಾಹಿತಿ ಸಿಕ್ಕಿದೆ. ಅನರ್ಹ ಅಭ್ಯರ್ಥಿಗಳ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿದರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಸಿಗಲ್ಲ ಸ್ನೇಹಿತರೆ. ಅವರನ್ನು ಬಿಟ್ಟು ಉಳಿದ ಮಹಿಳೆಯರಿಗೆ ಖಂಡಿತ ಗೃಹಲಕ್ಷ್ಮಿ ಹಣ 1 ಕಂತಿನದ್ದು ಅಂದರೆ 2,000 ರೂಪಾಯಿಗಳು ಸದ್ಯಕ್ಕೆ ಜಮಾ ಆಗುತ್ತೆ. ನಿಮ್ಮ ಖಾತೆಗಳಿಗೆ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.